ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಸಂಜೆ 6 ಗಂಟೆ ವ್ಲಾಗ್ ಆಗಿರುತ್ತೆ. ಸಂಜೆ ಫುಲ್ ನೈಟ್ ರುಟೀನ ನಾನು ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಅವನು ಸ್ವಲ್ಪ ಹುಷಾರಾದ ನನ್ನ ಮಗಳು ಸ್ವಲ್ಪ ವೀಕ್ ಆದಳು. ಇವಳಿಗೆ ಜ್ವರ ಬಂದರೆ ನೋಡೋಕ್ಕಾಗಲ್ಲ, ಅಷ್ಟು ವೀಕ್ ಆಗ್ತಾಳೆ. ಸೊ ಆ್ಯಂಟಿಬಯೋಟಿಕ್ ಕೊಡೋಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ 2 ಡೇಸ್ ನೋಡಿದೆ. ನಾರ್ಮಲ್, ಅವಳಿಗೇನು ಫೀವರ್ ಏನು ಅಷ್ಟು ಇರಲಿಲ್ಲ. ಮೊನ್ನೆ ಎಲ್ಲ ಸ್ವಲ್ಪ ಲೈಟಾಗಿ ಇತ್ತು, ಬಟ್ ಗಂಟ್ಲು ತುಂಬ ಕಿಚ್ಕಿಚ್ಚಾಗ್ತಿತ್ತು ಅನಿಸುತ್ತೆ. ನೈಟ್ ಫುಲ್ಲು ಎದೋಳವಳು. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ದೀನಿ. ನನಗೂ ಕೂಡ ಅಷ್ಟೇ, ಶೀತ ಅಷ್ಟು ಇರಲಿಲ್ಲ, ಬಟ್ ತುಂಬ ಗಂಟ್ಲು ಕೆರೆತ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಫಸ್ಟೇ ನಾನು ಆ್ಯಂಟಿಬಯೋಟಿಕ್ ತೊಗೋಬಾರ್ದು ಜಾಸ್ತಿ, ಬಟ್ ಇವಳಿಗೂ ಕೂಡ ವಾಸಿ ಆಗೋಲ್ಲ ಆ್ಯಂಟಿಬಯೋಟಿಕ್ ಕೊಡದೆ. ತುಂಬ ಹೈ ಫೀವರ್ ಆಗಿಬಿಡುತ್ತೆ, 1 or 2ವರೆಗೂ ಹೋಗುತ್ತೆ ಇವಳಿಗೆ. ಹಾಗಾಗಿ ಆ್ಯಂಟಿಬಯೋಟಿಕ್ ಇವಾಗಲೇ ಕೊಟ್ಟರೆ ಅಟ್ಲೀಸ್ಟ್ ನಾರ್ಮಲ್ ಆಗ್ತಾಳೆ ಅಂತ ಒಂದು ರೀಸನ್ನು. ಮಕ್ಕಳಿಗೆ ಜ್ವರ ಬಂದರೆ ನಿಜವಾಗ್ಲೂ ನೋಡೋಕ್ಕಾಗಲ್ಲ. ಈಗ ಹೆಂಗೆ ಆಗ್ಬಿಟ್ಟಿದೆ ನೆನ್ನೆ ಮತ್ತು ಇವತ್ತಿಂದ ಅಂತಂದರೆ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ ಅನ್ನೋಷ್ಟು ಬೇಜಾರಾಗ್ತಿದೆ. ಮಕ್ಳುಗಳ ಮುಖ ನೋಡೋಕ್ಕೆ. ಹಾಗೆ ಇವಳು ಕೈಯೂ ಬಿಡಲ್ಲ. ಈಗಲೂ ಅಷ್ಟೇ ನೋಡಿ, ನನ್ನ ಕಾಲು ಪಕ್ಕನೇ ಕೂತಿದ್ದಾಳೆ, ಇಲ್ಲೇ ಪಕ್ಕನೇ ಕೂತಿರ್ತಾಳೆ. ಸೊ ಹಾಗಾಗಿ ತುಂಬ ಬೇಜಾರಾಗ್ತಾಯಿದೆ ಇವತ್ತಂತೂ. ಏನೂ ಮಾಡೋಕ್ಕಾಗ್ತಿಲ್ಲ. ಮಕ್ಕಳು ಈ ಸ್ಥಿತಿಲಿ ನೋಡೋಕ್ಕೂ ಆಗಲ್ಲ. ಮನೆ, ಮಕ್ಕಳು, ಸಂಸಾರ, ಆರೋಗ್ಯ ಸ್ಥಿತಿ ಎಲ್ಲ ಬಿಟ್ಟು ಹೋಗ್ಬಿಡೋಣ, 1-2 ದಿನ ರಿಲೀಫ್ ಆಗಬೇಕು ಅನಿಸೋಷ್ಟು ಬೇಜಾರಾಗ್ತಾಯಿದೆ ನನಗೆ. ತುಂಬ ಡಿಪ್ರೆಸ್ಗೆ ಒಳಗಾಗ್ತಾಯಿದ್ದೀನಿ. ಸೊ ನೋಡೋಣ, ಒಂದು ಸ್ನಾನ ಮಾಡ್ಕೊಂಡು ಬಂದು ಆ್ಯಕ್ಚುಲಿ ಮಟನ್ ತಂದುಕೊಟ್ಟಿದ್ದಾರೆ. ಸೊ ಮಟನ್ ಸಾಂಬಾರು ಮಾಡೋಣ ಅಂತ. ಆ್ಯಕ್ಚುಲಿ ಸೋಮವಾರ ಬಂದಿದೆ. ಇವ್ರ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬ ಆಗಿ ಮಾರನೇ ದಿನ ವರ್ಷದಡ್ಕು ಅಂತ ಮಾಡ್ತಾರಂತೆ. ಸೊ ಸೋಮವಾರ ಬಂದಿದ್ದರಿಂದ ಇವತ್ತು ಮಂಗಳವಾರ. ಇವತ್ತು ಬೆಳಿಗ್ಗೆನೇ ತಂದರು. ಸೊ ನೋಡೋಣ ಏನಾಗುತ್ತೆ. ಬಾಯಿ ಕೆಟ್ಟಾಗೂ ಈ ಥರ ಆಗುತ್ತೆ ಅಂತ ಅಂದವರೆ. ನೋಡೋಣ, ಸಾರನ್ನೇನಾದ್ರು ಒಂದು ಸ್ವಲ್ಪ ತಿನ್ನಿಸಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಚೂರು. ಅವಳಿಗೂ ಅಷ್ಟೇ, ಅವನಿಗೂ ಅಷ್ಟೇ. ಅಟ್ಲೀಸ್ಟ್ ಖಾರ ಏನಾದ್ರು ಕೊಟ್ಟರೆ ಕಮ್ಮಿ ಆಗ್ಬೋದು ಶೀತ ಅಥವಾ ಜ್ವರ ಅಂತ ಒಂದು ಹೋಪ್ ಇದೆ. ನೋಡೋಣ, ಸ್ನಾನ ಮಾಡಿಕೊಂಡು ಆ ನಂತರ ನಾನು ನಿಮ್ಮ ಜೊತೆ ಸಿಗ್ತೀನಿ. ನಾನು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಈ ಥರ ಚಿಪ್ಸು ಏನಾದ್ರು ಹಾಕ್ಕೊಟ್ಟು ಕೂರಿಸಿ ಆಮೇಲೆ ಹೋಗ್ತೀನಿ, ಇಲ್ಲಾಂದರೆ ನಾನು ಹಿಂದೆನೇ ಬಿಟ್ಬಿಡ್ತೀನಿ. ಸೊ ಈಗಷ್ಟೇ ಸ್ನಾನ ಮುಗಿಸಿ ಬಂದಾಯಿತು. ಒಂದು ಸ್ನಾನ ಮಾಡಿದ್ರೆ ಆಗುವಂಥ ಫ್ರೆಶ್ನೆಸ್ ಇನ್ನೆಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ. ಸೊ ಈಗ ಜಸ್ಟ್ ನನ್ನದು ಸ್ನಾನ ಆದಮೇಲೆ ರಿಷಿಗೆ ಹೋಮ್ವರ್ಕ್ ಎಲ್ಲ ಬರೆಸಿ ನಾನು ನನ್ನ ಕಿರುಪರಿಚಯ ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ತುಂಬ ಕ್ವೆಶನ್ಸ್ನ ಪದೇ ಕೇಳ್ತಾ ಇದ್ದೀರಾ. ಸೊ ಒಂದು ಕಿರುಪರಿಚಯ ಒಂದು ಬ್ಲಾಗ್ನ ಮಾಡಿಬಿಡೋಣ, ಸೊ ದಟ್ ಅವ್ರಿಗೆ ಇವಾಗ ಬಂದು ಜಾಯ್ನ್ ಆದವ್ರಿಗೆಲ್ಲ ಅದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಸೊ ಅವನಿಗೆ ಬರ್ಸಾದ್ಮೇಲೆ ಮಾಡ್ತೀನಿ. ಬನ್ನಿ, ಅವನ್ನ ಹೆಂಗೆ ಹೋಮ್ವರ್ಕ್ ಎಲ್ಲ ಬರೆಸ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಆಲ್ಮೋಸ್ಟ್ ಅವನಿಗೆ ಸ್ಟಡಿ ಟೈಮ್ ಯಾವಾಗ ಏನು ಮಾಡ್ತೀನಲ್ಲ ಆವಾಗ ಇವಳು ಸುಮ್ಮನೆ ಇರಲ್ಲ, ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಸೊ ಈ ಟೈಮ್ನ ನಾನು ಸ್ಟಾರ್ಟಿಂಗು ಅವಳು ಮಲ್ಕೊಂಡಾಗ ನಾನು ಓದಿಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. 6:30 7 ಗಂಟೆ ಮಲ್ಕೊಳ್ಳೋಳು. ಬಟ್ ಇತ್ತೀಚಿನ ದಿನಗಳಲ್ಲಿ ಇವಳು ಮಲ್ಕೋತಾನೆ ಇಲ್ಲ, ಈ ಥರ ಆಟಗಳು ಆಡೋದು ಎಲ್ಲ ಮಾಡ್ತಿದ್ದಾಳೆ. ಸೊ ನಿಮ್ಮ ಮನೇಲೆಲ್ಲ ಇಬ್ಬರು ಮಕ್ಕಳನ್ನ ಹೇಗೆ ಸಾಕೊಂಡ್ರಿ, ಅಂದರೆ ಒಬ್ಬರು ಓದ್ಬೇಕಾರೆ ಇನ್ನೊಬ್ಬರು ಹೇಗೆ ನೋಡ್ಕೋತಾ ಇದ್ರಿ ಅಂತ ಏನಾದ್ರು ಸಜೆಷನ್ಸ್ ಇದ್ದರೆ ಕೊಡಿ. ನನಗಂತೂ ಈ ಮೂಮೆಂಟ್ ನನಗೆ ತುಂಬ ಕಷ್ಟ ಆಗ್ತಿದೆ. ಸೊ
ಇವತ್ತಂತೂ ನನಗೆ ಎಷ್ಟು ಬೇಜಾರಾಗ್ತಿತ್ತು ಕಿಚನಲ್ಲಿ ಅಂದರೆ, ಅವಳು ಹಿಂದೆಯೇ ಇರೋಳು, ಯಾವಾಗ ಅಡುಗೆ ಮುಗಿಸಿ ಹೋಗ್ತೀನಿ ಅನ್ನೋಷ್ಟು ಬೇಜಾರಾಗ್ತಿತ್ತು. ಹಾಗೆ ಕೋಪನೂ ಬರ್ತಿತ್ತು ಆವಾಗವಾಗ. ಸೊ ಏನೂ ಮಾಡೋಕ್ಕಾಗಲ್ಲ ಇದು ಅಂತ ಅಂದ್ಬಿಟ್ಟು ನಾನು ಅವಳನ್ನ ಈ ಥರ ಸೌಂಡ್ ಮಾಡೋ ಪಾತ್ರೆಗಳನ್ನೆಲ್ಲ ಕೊಟ್ಟು ಕೂರಿಸಿ ಬೇಗ ಬೇಗ ಅಡುಗೆ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಯಾಕಂದರೆ ನಾನು ಎಷ್ಟೊತ್ತು ಅಡುಗೆ ಮನೇಲಿ ಇರ್ತೀನಿ ಅಷ್ಟೊತ್ತು ಅವಳು ಇರ್ತಾಳೆ. ಸೊ ಅದು ಗ್ಯಾಸ್ ಪಕ್ಕನೇ, ಸ್ಟವ್ ಪಕ್ಕನೇ ಬಂದು ನಿಂತ್ಕೋತಾಳೆ. ಅದು ಒಂದು ಭಯ ಆಗುತ್ತೆ ನನಗೆ, ಏನಾದ್ರು ಆರುತ್ತೆ ಅನ್ನೋ ಒಂದು ಭಯ ಅಷ್ಟೇ. ಸೊ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದಾದ ನಂತರ ಜೊತೆಗೆ ಅನ್ನ ಇಟ್ಟು ಹಾಗೆ ಮುದ್ದೆನೂ ಕೂಡ ಇಟ್ಟು ಬೇಗ ಬೇಗ ಆದಷ್ಟು ಬೇಗ ಮುಗಿಸ್ಕೊಂಬಿಡೋಣ ಅಂತ ನಾನು ಜೊತೆಗೇ ಪಾತ್ರೆ ಎಲ್ಲ ಪ್ರತಿಯೊಂದು ಅವಾಗೇ ಮಾಡ್ಕೋತಾ ಇದ್ದೀನಿ. 9 ಗಂಟೆಗೆಲ್ಲ ಎಲ್ಲ ಮುಗಿಬೇಕು ಅಡುಗೆ ಮನೆ ಕೆಲಸ ಅಂತ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಯಾಕಂದರೆ ಮಕ್ಕಳು ಕೈ ಬಿಡ್ತಿಲ್ಲ ಅಂತ ಅಂದರೆ ಭಾರಿ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಅಡುಗೆ ಆಗಿ ಬೇಗ ಏನೋ ಮಲ್ಕೊಂಡ್ವಿ, ಬಟ್ ಆವತ್ತಿನ ದಿನ ನನಗೆ ಪಾಪು 2:30ಗೆ ಎದ್ದವಳು 6 ಗಂಟೆವರೆಗೂ ಮಲಗಿರಲಿಲ್ಲ ಬೆಳಗಿನ ಜಾವ. ತುಂಬ ಕಷ್ಟ ಆಗೋಯಿತು. ಸೊ ವಾಯ್ಸ್ ಓವರ್ ಕೊಟ್ಕೊಂಡು ಇವಾಗ ವೀಡಿಯೋನ ಹಾಕ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮಟನ್ ಸಾರಿಗೆ ನಾರ್ಮಲ್ ಈರುಳ್ಳಿ ಆ ಥರನೇ ಮಸಾಲೆ ಹಾಕ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಎಲ್ಲ ತೆಗೆದು ಇಟ್ಕೋತಾ ಇದ್ದೀನಿ ನಾನು. ಹಾಗೆ ನಿಮ್ಮ ಮನೇಲೆಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೆಕ್ಸ್ಟ್ ವ್ಲಾಗ್ ಬಂದು Q&A ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಕ್ವೆಶನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ ಒಂದು ವ್ಲಾಗ್ ಥರ ಮಾಡಿ. ಹಾಗೆ ಮಟನ್ ಸಾರನ್ನ ನಮ್ಮ ಕಡೆ ಮಟನ್ ಸಾರಿಗೆ ಒಂದು ಅರ್ಧ ಟೊಮೆಟೊ ಹಾಕ್ತೀವಿ, ನಿಮ್ಮ ಕಡೆ ಹಾಕ್ತೀರಾ ಹೇಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ, ಆಮೇಲೆ ಕಮ್ಮಿ ಅನ್ನಿಸ್ತು, ಆಮೇಲೆ ಜಾಸ್ತಿ ಮಾಡಿಕೊಂಡೆ. ಒಂದೇ ಒಂದು ಹಸಿಮೆಣ್ಸಿಕಾಯಿ ಕೂಡ ಹಾಕ್ತೀನಿ ಇಲ್ಲಿ ನಾನು. ಮಟನ್ ಸಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಮಟನ್ನ ಇದು ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ನೀರು ಏನು ಬರುತ್ತೆ ಅದನ್ನು ತಕ್ಕೋಬೇಕು. ಆವಾಗ ಸ್ಮೆಲ್ಲೆಲ್ಲ ಮಟನ್ ಸ್ಮೆಲ್ಲೆಲ್ಲ ಹೋಗುತ್ತೆ, ಸಾರು ರುಚಿ ಬರುತ್ತೆ. ಸೊ ಆ ಕೆಲಸ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲೇ ಮಟನ್ನು ಕೂಡ ಸ್ವಲ್ಪ ಬೇಯುತ್ತೆ ಖಾರ ರುಬ್ಕೊಳ್ಳೋ ಅಷ್ಟರಲ್ಲಿ ಅಂತ ಅಷ್ಟೇ. ಸೊ ಅದಾದ ನಂತರ ಇನ್ನೇನು ಖಾರ ಏನೇನು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೆ ಅದನ್ನ ರುಬ್ಕೊಂಡು ಹಾಕೋತಾ ಇದ್ದೀನಿ.
ಟೈಮಲ್ಲಿ ಅಡುಗೆ ಮಾಡೋದು ಅಂದರೂ ಬೇಜಾರಾಗುತ್ತೆ. ಪಾಪ ಮಕ್ಕಳನ್ನ ಕೈ ಬಿಟ್ಟು ಬಂದು ಅಡುಗೆ ಮಾಡೋದು ಕೆಲಸ ಇದೆಯಲ್ಲ, ಭಾರಿ ಕಷ್ಟ ಅದು. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಟೈಮ್ನ ನಾನು ಒಂದೇ ಟೈಮಲ್ಲಿ ಅಡುಗೆ ಮಾಡಿ ಮುಗಿಸ್ಕೊಳ್ಳೋ ಅಂಥದ್ದನ್ನ ಟ್ರೈ ಮಾಡ್ತೀನಿ. ಯಾಕಂದರೆ ಮಕ್ಕಳನ್ನ ಈ ಟೈಮಲ್ಲಿ ಒಂಟಿಯಾಗಿ ಬಿಡಬಾರ್ದು, ಅವರಿಗೆ ಕಾಡುತ್ತೆ. ಸೊ ತಾಯಿ ಪಕ್ಕದಲ್ಲಿಲ್ಲ ಅಂತ ಅಂದರೆ ಅವರು ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಏನು ಮಾಡ್ತೀನಿ, ಜೊತೆಗೆ ಆಲ್ಮೋಸ್ಟ್ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಾರು ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೆ ಮಾಡ್ತೀನಿ ನಾನು ಕೂಗ್ಸೋದ್ರಿಂದ. ಕೂಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಅವಾಗಿನ ಕೆಲಸಗಳನ್ನ ಅವಾಗವಾಗೇ ಮಾಡ್ಕೋಬೇಕು. ಸೊ ಆವಾಗ ರುಬ್ಬಿದ್ದು ಮಿಕ್ಸಿನ ಅಲ್ಲೇ ತೆಗೆದು ಇಟ್ಕೊಂಬಿಟ್ರೆ ಆ ಒಂದು ಕೆಲಸನೂ ಕೂಡ ಕಮ್ಮಿ ಆಗುತ್ತೆ. ಇನ್ನೊಂದು ಸಲ ಮಾಡಬೇಕು ಅನ್ನೋ ಒಂದು ಕೆಲಸ ಕೂಡ, ತಲೆನೋವು ಕೂಡ ಇರೋಲ್ಲ. ಸೊ ಅದಾದ ನಂತರ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು. ಪಾತ್ರೆ ಟಬ್ಬಲ್ಲಿ ಪಾತ್ರೆನೂ ಕೂಡ ಜೋಡಿಸ್ಕೊಂಡಿರಲಿಲ್ಲ, ನೆನ್ನೆ ತೊಳೆದಿದ್ದು. ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆ ನಂತರ ಪಾತ್ರೆ ತೊಳೆಯೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಸೊ ಅಲ್ಲೇ ಅವಳು ಇದ್ದಾಳೆ, ಪಾಪುನೂ ಕೂಡ ಅವಳ ಜೊತೆಗೇ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಇದಾದ ನಂತರ ನಾನು ಪಾತ್ರೆ ತೊಳ್ಕೊಂಡು ಆಮೇಲೆ ಸಿಗ್ತೀನಿ. ಪಾತ್ರೆ ತೊಳಿಬೇಕಾದ್ರೆ ನಿಮಗೆಲ್ಲ ತುಂಬ ಬೇಜಾರಾಗುತ್ತೆ ಅನಿಸುತ್ತಲ್ವ? ಅದು ಈ ಟೈಮಲ್ಲಂತೂ ತಣ್ಣೀರು ಮುಟ್ಟೋದು ಅಂದ್ರೇ ನನಗೂ ಒಂದು ಸ್ವಲ್ಪ ಬೇಜಾರೇ, ಕೋಲ್ಡ್ ಇರುತ್ತೆ. ಸೊ ಈ ಒಂದು ಟಿಪ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಏನು ಮಾಡ್ಬೋದು ಅಂತ. ಮಿಸ್ ಮಾಡಿದೆ ಇವತ್ತಿನ ಈವ್ನಿಂಗ್ ವ್ಲಾಗ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆಂಟ್ ಆದ ಒಂದು ಟಿಪ್ಸ್ ಇರುತ್ತೆ ಅಂತ. ಸೊ ನನ್ನ ವ್ಲಾಗ್ಗಳೆಲ್ಲ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಂಡ್ವರೆಗೂ ನೋಡಿ. ಸೊ ಮುದ್ದೆನೂ ಕೂಡ ಅಷ್ಟೇ, ನಾನು ಕಾಫಿ ಪಾತ್ರೆಯಲ್ಲೇ ಮಾಡೋದು. ತುಂಬ ಜನ ಆಡ್ಕೋತಾರೆ, ಕಾಫಿ ಪಾತ್ರೆಯಲ್ಲಿ ಮಾಡ್ತಾರೆ ಇವರು ಅಂತ. ಸೊ ಕಾಫಿ ಪಾತ್ರೆಯಲ್ಲಾದ್ರೇನು, ದೊಡ್ಡ ಪಾತ್ರೆಯಲ್ಲಾದ್ರೇನು, ಚಿಕ್ಕ ಪಾತ್ರೆಯಲ್ಲಾದ್ರೇನು, ಪರ್ಫೆಕ್ಟಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ನೀಟಾಗಿ ಬಂದರೆ ಆಯ್ತಲ್ವಾ. ಸೊ ನೀಟಾಗಿ ಮುದ್ದೆ ರೆಡಿ ಆಯಿತು. ಸೊ ಇದ್ರ ಜೊತೆಗೆ ಮಟನ್ ಸಾಂಬಾರು ಜೊತೆಗೆ ಮುದ್ದೆ ಸೂಪರ್ ಕಾಂಬಿನೇಷನ್ ಅಲ್ವಾ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್.